ರಾಹುಲ್ ಅವರು ನನ್ ಕತ್ತಿಗೆ ತಾಳಿ ಕಟ್ಟಿದ ದಿನದಿಂದ ಏನೋ ಒಂದ್ ಪರೀಕ್ಷೆ ಎದುರಾಗ್ತಾನೆ ಇದೆ. ಗೆದ್ದ ಪ್ರತಿ ಸಲನೂ ಹೊಸ ಸಮಸ್ಯೆ ಶುರು ಆಗ್ತಾನೆ ಇದೆ. ಸೊಸೆಯಾಗಿ ಮನೆಯಿಂದ ದೂರ ಆಗಿ ಹೊಸ ವ್ಯಕ್ತಿ ತರ ಬಂದಿದ್ದೀನಿ. ನಿಜ ಹೇಳೋ ಅವಕಾಶ ಇಲ್ಲದೆ ನಟಿಸ್ತಿದ್ದೀನಿ. ಗೊತ್ತಿಲ್ಲದೆ ಇರೋ ಶತ್ರು ಯಾರೋ ಅಮ್ಮವ್ರ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ನಾನಿಲ್ಲ ಅಂದ್ರೆ ರಾಹುಲ್ ಅವರು ಮತ್ತೆ ಲೋಕಕ್ಕೆ ಹೋಗೋ ಅಪಾಯ ಇದೆ. ಈ 2 ಗಂಡಾಂತರಗಳಿಂದ ನಾನ್ ಕಾಲಿಟ್ಟಿರೋ ಮನೆನ ಕಾಪಾಡ್ಕೋಬೇಕು ಅಂದ್ರೆ ನಾನಿಲ್ಲೇ ಇರ್ಬೇಕು. ಅದಕ್ಕೆ ನಿನ್ ಸಹಾಯ, ನಿನ್ ಆಶೀರ್ವಾದ ಬೇಕಮ್ಮ. ರಾಹುಲ್ ಅವ್ರನ್ನ ನಾನು ಸರ್ಸೋನೆ ಅಂತ ನಂಬಿಸೋ ಹಾಗೆ, ನಾನೀ ಮನೆಯಲ್ಲೇ ಇರೋ ಹಾಗೆ ಒಂದ್ ಅವಕಾಶ ಮಾಡ್ಕೊಡಮ್ಮ. ಸುಮಂಗಲಿಯಾಗಿ ಈ ಮನೆ ಗೌರವನ ಹೆಚ್ಚಿಸೋ ಸೊಸೆಯಾಗಿ ಇರೋ ಹಾಗೆ ಅನುಗ್ರಹಿಸಿ ನಂಗೆ ಆಶೀರ್ವಾದ ಮಾಡು ತಾಯಿ. ಭಾಷಿಣಿ, ವ್ರತಕ್ಕೆ ಬೇಕಾದ ಏರ್ಪಾಡೆಲ್ಲ ಮಾಡ್ಕೊಂಡ್ಯಾವ? ಹೌದು ಅಮ್ಮೋರೆ, ಪ್ರಸಾದ ಕೂಡ ಸಿದ್ಧ ಮಾಡಿದ್ದೀನಿ. ಇನ್ನು ನಾವು ಪೂಜೆನ್ ಶುರು ಮಾಡೋದಷ್ಟೇ. ಅಮ್ಮ, ಏನ್ ವ್ರತನೋ ಏನೋ, ಪೂಜೆ ಶುರುವಾಗ್ದೇನೆ ನನ್ನ ಹಸಿವು ಸಾಯಿಸ್ತಾ ಇದೆ. ಸುಸ್ತು ಏನೋ ಸಾಯ್ತೀನಿ ಅನ್ನೋ ಹಾಗೆ ಬದಲಾಗಿದೆ. ಹೊಟ್ಟೆಗೇನೋ ಒಂದು ಹೋಗೋವರೆಗೂ ನನ್ ಮನ್ಸು ಸರಿ ಹೋಗಲ್ಲ. ಅಯ್ಯೋ, ಆದ್ರೆ ಹೇಗೆ? ಬೇಸನುಂಡೆ. ಪ್ರೀತಿ, ಏನು? ಆಂಟಿ, ನೀವು ಭಾಷಿಣಿಗೆ ಬೇಸನುಂಡೆ ಕೊಟ್ರಿ ಅಲ್ವಾ? ಹೌದು. ಭಾಷಿಣಿ ಅದನ್ನ ತಿಂದೇನೆ ಅಲ್ಲೇ ಇಟ್ಟಿದ್ದಾಳೆ. ತಿನ್ಲಿಲ್ಲ ಅಂದ್ರೆ ಏನು? ಉಪವಾಸ ಇದ್ದಾಳಲ್ಲ, ಅವಳ ಹೆಲ್ತ್ಗೆ ಯಾವ ಪ್ರಾಬ್ಲಮ್ ಆಗ್ಬಾರ್ದು ಅಂತ ತಾನೆ ನಾನಾ ಬೇಸನ್ ಲಾಡುನ ಅವಳ ಕೈಲಿ ಕೊಟ್ಟಿದ್ದು. ಅವಳು ಭಾಷಿಣಿ ಆಗಿದ್ರೆ ನಿಮ್ ಮಾತು ಕೇಳ್ತಿದ್ಲು. ಸರಸು ಆಗಿರೋದಕ್ಕೆ ನಿಷ್ಠೆಯಿಂದ ಉಪವಾಸ ಮಾಡ್ತಿದ್ದಾಳೆ. ಆಂಟಿ, ಬೇಸನುಂಡೆ ಸಾಕ್ಷಿಯಾಗಿ ನಾನ್ ಪ್ರೂವ್ ಮಾಡ್ತೀನಿ. ಬನ್ನಿ ಬನ್ನಿ ಆಂಟಿ. ಬನ್ನಿ. ರಾಹುಲ್, ನೀನ್ ಎಷ್ಟೇ ಸೀರಿಯಸ್ ಆಗಿ ಅಪೋಸ್ ಮಾಡ್ತಿದ್ರು, ಆ ಭಾಷಿಣಿ ಕೂಡ ಅಷ್ಟೇ ಸೀರಿಯಸ್ ಆಗಿ ಉಪವಾಸ ಮಾಡ್ತಿದ್ದಾಳೆ. ಸುಸ್ತಾಗಿದ್ದಾಳೆ ಅಂತ ಆಂಟಿ ಬೇಸನುಂಡೆ ಕೊಟ್ರೆ ತಿಂದೇನೆ ಹಾಗೆ ಇಟ್ಟಿದ್ದಾಳೆ. ವಾಟ್? ನಿಜಾನಾ? ಯಾಕೆ? ಆದ್ರೂ ಇಷ್ಟು ಸೀರಿಯಸ್ ಆಗಿ ಯಾಕೆ ಪೂಜೆ ಮಾಡ್ತಿದ್ದಾಳೆ? ನಿಜವಾಗ್ಲೂ ಅವಳು ಸರಸುನೇನಾ? ಅಯ್ಯೋ, ನೀನ್ ಕೂಡ ಏನ್ ರಾಹುಲ್? ಸರಸು ನಮಗೆ ದೂರ ಆಗಿ ತುಂಬಾ ದಿನ ಆಯ್ತು. ಅವಳು ಭಾಷಿಣಿ. ಅವಳು ಸರಸು ಅಂತ ನಂಬಿಸೋದಕ್ಕೆ ಹೀಗೆ ಆಕ್ಟ್ ಮಾಡ್ತಿದ್ದಾಳೆ. ಇದ್ಯಾವುದು ನಿಜ ಅಲ್ಲ. ಆಕ್ಚುಯಲ್ ನಿಜ ಹೊರಗಡೆ ಬರ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಪೂಜೆ ಪೂರ್ತಿ ಆದ್ಮೇಲೆ ಚಂದ್ರನ್ ನೋಡ್ತಾ ಗಂಡನ್ ಕೈಯಿಂದ ತೀರ್ಥ ಪ್ರಸಾದನ ತಗೋಬೇಕು. ನೀನು ಗಂಡ ಅಲ್ದೇ ಇರೋದ್ರಿಂದ ಅವಳಿಗೇನು ಕೊಡ್ಬೇಡ. ಬೆಳಗ್ಗೆಯಿಂದ ಉಪವಾಸ ಮಾಡಿರೋದಕ್ಕೆ, ಹಸುವಿನ ಆಟಕ್ಕೆ ಆ ಭಾಷಿಣಿ ನಿಜ ಸ್ವರೂಪ ಹೊರಗಡೆ ಬರುತ್ತೆ. ಅವಾಗ ಮನೆಯಿಂದ ಹೊರಗಡೆ ಹಾಕ್ಬೋದು. ಏನ್ ರಾಹುಲ್, ಏನಾಯ್ತು? ಯಾಕೆ ಹಾಕ್ ನೋಡ್ತಿದ್ಯಾ?
ಅದು ನಿನ್ ಕಣ್ಣಲ್ಲಿ ಚಂದ್ರ ಕಾಣಿಸ್ತಿದ್ದಾನ ಅಂತ ನೋಡ್ತಾ ಇದ್ದೀನಿ. ಏನು ಚಂದ್ರನ? ಯಾ ಪ್ರೀತಿ, ಆ ಭಾಷಿಣಿ ಕಣ್ಣಲ್ಲಿ ನೋಡ್ತಿದ್ದ ಹಾಗೆ ನನಗೆ ಚಂದ್ರ ಕಾಣಿಸ್ತಾ. ಕಾರಣ ಕೇಳಿದ್ರೆ ನಿಮ್ ಮನಸ್ಸಲ್ಲಿ ಪ್ರೀತಿ ಇದೆ, ಅದಕ್ಕೆ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಅವಳ ಮುಖ ರಾಹುಲ್, ಅವಳೇನೋ ಹಿಪ್ನೋಟೈಸ್ ಮಾಡಿದಾಳೆ. ಯಾ ಕರೆಕ್ಟ್, ನಾನು ಕೂಡ ಹಾಗೆ ಅನ್ಕೊಂಡೆ ಪ್ರೀತಿ. ಹಾ ಹೌದು ರಾಹುಲ್. ಸ್ಟಾರ್ಟ್ ಮಾಡೋಣವಾ? ವರಜ, ಕೇರ್ಫುಲ್. ಆ ಕಳಶದಲ್ಲಿರೋ ನೀರು ಚೆಲ್ಲಬಾರ್ದು. ಹಾಗೆ ಚೆಲ್ಬಿಟ್ರೆ ಅದು ದೋಷ. ಸಾರಿ ಮೇಡಮ್. ಎಸ್, ಇಂಥ ದೋಷಗಳೇ ನಮಗೆ ಬೇಕಾಗಿರೋದು. ಇನ್ನು 100 ವರ್ಷಗಳ ಕಾಲ ನಾನು ನನ್ನ ಕುಟುಂಬ ಸಂತೋಷವಾಗಿ ಕ್ಷೇಮವಾಗಿರ್ಬೇಕು. ಮೇಡಮ್, ನನ್ ಪೂಜೆ ಆಗೋಯ್ತು. ಚಂದ್ರನ ಕೂಡ ಮೊದಲು ನಾನೇ ನೋಡ್ಬಿಟ್ಟೆ. ಈಗ ಪ್ರಸಾದ ತಿನ್ಬೋದಾ ಮೇಡಮ್? ಈಗ್ಲೇ ಅಲ್ಲ ವನಜಕ್ಕ, ಜಾಲ್ರಿ ಇದೆ ಅಲ್ವಾ, ಜಾಲ್ರಿ. ಅದ್ರಿಂದ ಚಂದ್ರನನ್ನ ತೇಜಾನ ನೋಡ್ಬೇಕು. ಆವಾಗ್ಲೇ ಪೂಜೆ ಫಿನಿಶ್ ಆದ ಹಾಗೆ. ಅಯ್ಯೋ, ಭಾಷಿಣಿ, ಬಾಯರ್ಕೆ ಆಗ್ತಿದೆ, ಬಾಯರ್ಕೆ. ಅಣ್ಣ, ಶುಗರ್ ಲೆವೆಲ್ ಡೌನ್ ಆಗಿರಬಹುದು. ಆ ಸ್ವೀಟ್ ತಿನ್ಸು ಅಣ್ಣ, ಬೇಗ ತಿನ್ಸಣ್ಣ. ರಾಹುಲ್ ಅವರೇ, ಯಾಕೆ ಬಂದೆ? ಮತ್ತೆ ಯಾವ ಮಾಯ ಮಾಡ್ತಿದ್ಯಾ?
ಮಾಯೆ ಅಲ್ಲ ರಾಹುಲ್ ಅವರೇ, ಪ್ರೀತಿ. ನನ್ ಕಣ್ಣಲ್ಲಿ ಚಂದ್ರ ಕಾಣಿಸ್ತಾ ಅಂತ ಹೇಳಿದಾಗ ನಿಮ್ ಮನ್ಸಲ್ಲಿ ಪ್ರೀತಿ ಇಲ್ಲ ಅಂದ್ರಿ. ಆದ್ರೆ ಇದೆ ಅಂತ ನಿರೂಪಿಸಿದ್ದಕ್ಕೆ ನಿಮ್ಮ ಕೃತಜ್ಞತೆ ಹೇಳೋದಕ್ಕೆ ಬಂದಿದ್ದೀನಿ. ನಾನ್ ನಿರೂಪಿಸೋದು ಅಂದ್ರೆ ಏನು? ನಿಮ್ ಹೆಂಡತಿಯಾಗಿ ವ್ರತನ್ ಮಾಡ್ತೀನಿ ಅಂದ್ರೆ ಬೇಡ ಅಂತಿದ್ ನೀವೇ ಗಂಡನಾಗಿ ನನ್ನ ಉಪವಾಸನ ಮುಗಿಸೋದಕ್ಕೆ ತೀರ್ಥ ಪ್ರಸಾದನ ಕೊಟ್ರಿ. ಗಂಡನಾಗಲ್ಲ, ನೀನು ತಲೆ ಸುತ್ತು ಬಂದು ಬಿದ್ದಿದ್ದಕ್ಕೆ ಆಸ್ ಅ ಹ್ಯೂಮನ್ ಬೀಯಿಂಗ್ ಸಹಾಯ ಮಾಡಿದೆ ಅಷ್ಟೇ. ಅದೇ ನಾನ್ ಮಾಡಿ ತಪ್ಪು ಅಂತ ನಾನು ಸರಸು ಹತ್ರ ಹೇಳ್ಕೊತಾ ಇದ್ದೀನಿ. ನಾನು ಇಲ್ಲೇ ಇದ್ರೂ ಅಲ್ಲಿ ಯಾಕೆ ಹೇಳ್ತೀರಾ ರಾಹುಲ್ ಅವರೇ? ಏನಾದ್ರೂ ಇದ್ರೆ ನನ್ನ ಹತ್ರನೇ ಮಾತಾಡ್ಬೋದಲ್ವಾ? ನಿನ್ನ ಹತ್ರ ನನಗೇನ್ ಮಾತು? ಅದು ಅಲ್ಲದೆ ನೀನ್ ಇಲ್ಲಿಂದ ಯಾವಾಗ ಹೋಗ್ತೀವ ಅಂತ ನಾನು ಕಾಯ್ತಾ ಇದ್ದೀನಿ. ಅಂದ್ರೆ ನಾನೇ ನಿಮ್ ಸರ್ಸು ಅಂತ ನೀವು ನಂಬ್ತಿಲ್ವ ರಾಹುಲ್ ಅವರೇ? ಪ್ರಾಣ ತೆಗಿತೀನಿ ಅಂದ್ರೂ ನಿನ್ನನ್ನ ನಂಬೋದಿಲ್ಲ. ಅಂಥದ್ರಲ್ಲಿ ಪೂಜೆ ಮಾಡಿದ್ರೆ ನಾನು ಕರ್ಗ ಹೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ನನ್ನ ಪ್ರಾಣ ಇರೋವರೆಗೂ ನಾನು ನಂಬೋದು ಪ್ರೀತಿಸೋದು ನನ್ನ ಸರಸುನ ಮಾತ್ರ. ನಾನೇ ನಿಮ್ ಸರ್ಸು ರಾಹುಲ್ ಅವರೇ. ನೀವ್ ಹೇಳ್ತಿರೋ ಪ್ರೀತಿ ನಂಬಿಕೆ ಎಲ್ಲ ನಂದೆ. ವೇಷ ನಿಮ್ ಮಾತಲ್ಲಿ ನಿಮ್ ಕೈಯಲ್ಲಿದೆ, ಆದ್ರೆ ನಿಮ್ ಮನ್ಸಲ್ಲಿ ಇಲ್ಲ ರಾಹುಲ್ ಅವರೇ. ಕೋಪ ನಿಮ್ ಕಣ್ಣಲ್ಲಿದೆ, ಆದ್ರೆ ನಿಮ್ ಹೃದಯ ತುಂಬಾ ನನ್ ಮೇಲ್ ಪ್ರೀತಿ ಇದೆ ಅಂತ ನಂಗೊತ್ತು. ಇಲ್ಲ, ನನಗ್ಯಾವ ಪ್ರೀತಿನೂ ಇಲ್ಲ. ಅಮ್ಮ, ಅಪ್ಪ ಊಟ ಮಾಡಿದ್ರಾ? ಟ್ಯಾಬ್ಲೆಟ್ ತಗೊಂಡು ನಿದ್ದೆ ಮಾಡ್ತಿದ್ದಾರೆ ಕಣೆ. ಅಂದ್ರೆ ನಾವೇ ಲೇಟಾ? ಇಷ್ಟು ಲೇಟ್ ಆದ್ರೂ ವರುಣ್ ಯಾಕೆ ಬರ್ಲಿಲ್ಲ ಇನ್ನು? ಹಸುವಾಗ್ತಿಲ್ಲ ಅನ್ಸುತ್ತೆ ಅಮ್ಮ. ಭಾಷಿಣಿ ಇಲ್ಲ ಅಂದ್ರೆ ಹಸುವೆ ಅಲ್ಲ ಆಂಟಿ, ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇರಲ್ಲ ಆಂಟಿ. ಬರ್ತಾಳೆ ವರುಣ್, ಯಾವ್ದೋ ಮುಖ್ಯವಾದ ಕೆಲಸ ಇರಬೇಕು, ಅದಕ್ಕೆ ತಡ ಆಗಿರುತ್ತೆ. ಅಂದ್ರೆ ಎಲ್ಲರಿಗಿಂತ ಎಲ್ಲದಕ್ಕಿಂತ ನಾನ್ ಮುಖ್ಯ ಅಲ್ವಾ? ಯಾಕೆ ಮುಖ್ಯ ಇಲ್ಲ? ನೋಡು, ಅಮ್ಮ ನಿಮ್ಗೋಸ್ಕರ ಎಷ್ಟು ಸ್ಪೆಷಲ್ ಮಾಡಿದಾಳೆ. ನನಗ್ ಬೇಡ ಸ್ಯಾಂಡಿ, ನಾನು ಭಾಷಿಣಿ ಬಂದಲೇ ತಿಂತೀನಿ. ಆಂಟಿ, ನೀವು ಫೋನ್ ಮಾಡಿದ್ದೀನ ಆ ಈಶ್ವರಿ ದೇವಿ ಹೇಳಿದರೋ ಇಲ್ವೋ? ಅವ್ರು ಹೇಳಿಲ್ಲ ಅಂದ್ರೆ ಲೇಟ್ ಆಗತ್ತೆ ಅಂತ ಭಾಷಿಣಿಗಾದ್ರೂ ಗೊತ್ತಾಗ್ಬೇಕಲ್ವಾ? ಅಮ್ಮ ಸಂಧ್ಯಾ, ಒಂದ್ಸಲ ಅಕ್ಕಂಗ್ ಫೋನ್ ಮಾಡಿ ಯಾವಾಗ ಬರ್ತಾಳೆ ಅಂತ ಕೇಳಿ. ಬೇಡ, ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ಹಲೋ ಭಾಷಿಣಿ. ಹೇಳು ವರುಣ್. ಎಲ್ಲಿದೀಯಾ? ಇನ್ನೆಲ್ಲಿರ್ತೀನಿ? ಈಶ್ವರಿ ದೇವಿ ಅವ್ರ ಮನೆಯಲ್ಲಿ. ನಾನೊಬ್ಬ ಇಲ್ಲಿದ್ದೀನಿ, ನಿನಗೋಸ್ಕರ ಬಂದಿದ್ದೀನಿ. ನಿನಗೋಸ್ಕರನೇ ವೇಟ್ ಮಾಡ್ತಿದ್ದೀನಿ ಅಂತ ನೆನಪಿದೀಯಾ? ಇವತ್ ಪೂರ್ತಿ ಫುಲ್ ಬ್ಯುಸಿ ಆಗಿದ್ದೀನಿ. ಮಾರ್ನಿಂಗ್ ಬರ್ತೀನಿ. ವಾಟ್? ಮಾರ್ನಿಂಗ್ ಬರ್ತೀಯಾ? ದಿಸ್ ಇಸ್ ನಾಟ್ ಫೇರ್ ಭಾಷಿಣಿ. ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಾನ್ ಬಂದ್ರೆ ನೀನ್ ಬ್ಯುಸಿ ಅಂತ ಹೇಳ್ತಿದ್ಯಾ? ಹಗಲು ರಾತ್ರಿ ವ್ಯತ್ಯಾಸ ಗೊತ್ತಿಲ್ದೇನೆ ನೀನ್ ಅಲ್ಲೇ ಇರ್ತಾ ಇದೀಯಾ? ಇದೇ ಏನಾದ್ರೂ ನೀನ್ ನನಗೋಸ್ಕರ ಯುಎಸ್ ಬಂದಿದ್ರೆ ನನ್ ಕೆಲ್ಸನೆಲ್ಲ ಬಿಟ್ಟು ಇಡೀ ಪ್ರಪಂಚನೇ ತೋರಿಸ್ತಾ ಇದ್ದೆ ನಿನ್ಗೆ. ನಿನ್ ಜೊತೆ ಸಿಟಿ ಪೂರ್ತಿ ಓಡಾಡ್ಬೇಕು, ಮದುವೆಗೂ ಮುಂಚೆ ಲವರ್ಸ್ ಆಗಿ ಟೈಮ್ನ ಸ್ಪೆಂಡ್ ಮಾಡ್ಬೇಕು,
ಇದನ್ನೆಲ್ಲ ಮೆಮೊರಿಯಾಗಿ ಇಟ್ಕೋಬೇಕು ಅಂತ ಎಷ್ಟು ಅನ್ಕೊಂಡಿದ್ದೆ ಭಾಷಿನಿ. ನಾನೇನ್ ಮಾಡ್ಲಿ ವರುಣ್, ವರ್ಕ್ ಆಗಿದೆ. ವರ್ಕ್ ಬಿಟ್ಟು ಬರಕ್ಕಾಗಲ್ಲ ಅಲ್ವಾ? ಸರಿ, ನೀನ್ ಬರಬೇಡ, ನಾನೇ ಬರ್ತೇನೆ. ಅಡ್ರೆಸ್ ಹೇಳು. ನೀನಾ? ಯಾಕ್ ವರುಣ್? ನೀನ್ ಬಂದ್ರು ನಾನ್ ಹೊರಗಡೆ ಬರಕ್ಕಾಗಲ್ಲ. ಬಟ್ ನನಗೆ ನೀನ್ ನೋಡ್ಬೇಕು ಅಂತ ಅನಿಸ್ತದೆ ಭಾಷಿನಿ. ಊಟ ಮಾಡಿ. ಹೇಳ್ಕೋ ನಾ. ಏನು ನಿನಗ್ ಭಯ ಇಲ್ವಾ? ಏ ಮೆಂಟಲ್, ನಾನ್ ಹೇಳ್ತೀನಿ ಅಂದಿದ್ದು ರಾಹುಲ್ಗಲ್ಲ, ಆಂಟಿಗೆ. ನಾನು ಕೂಡ ಹೇಳು ಅಂತಿರೋದು ಆಂಟಿಗೆನೆ. ರಾಹುಲ್ ಅವರಿಗೆ ಈ ನಿಜಾನ್ ಹೇಗ್ ಹೇಳ್ಬೇಕು ಅಂತ ಬೆಳಗ್ಗೆಯಿಂದ ಟೆನ್ಷನ್ ಮಾಡ್ಕೊಂಡಿದ್ದೆ. ಈಗ ನಿನ್ ಮೂಲಕ ಈ ನಿಜ ಗೊತ್ತಾದ್ರೆ ನನಗ್ ಲಾಭನೇ ಹೊರತು ನಷ್ಟ ಏನೂ ಇಲ್ವಲ್ಲ. ಅಂದ್ರೆ ಮೋಸ ಮಾಡಿರೋ ನಿನ್ನ ಆಂಟಿ ಕ್ಷಮಿಸ್ತಾರೆ ಅನ್ಕೊಂಡಿದ್ಯಾ? ಇಲ್ಲ, ಶಿಕ್ಷಿಸ್ತಾರೆ. ಆದ್ರೆ ಆ ಶಿಕ್ಷೆಯಿಂದ ನನಗಿಂತ ಅಮ್ಮವ್ರೆ ಜಾಸ್ತಿ ನೋವು ಅನುಭವಿಸ್ತಾರೆ. ಏಯ್, ಆಂಟಿ ನೋವು ಅನುಭವಿಸೋದು ಅಂದ್ರೇನು? ನಿನ್ಗೇನಾದ್ರು ಹುಚ್ಚಿಡ್ದಿದ್ಯಾ? ಇಲ್ಲ, ತಲೆ ಕೆಟ್ಟಿರೋದು ನಿನಗೆ. ಇಷ್ಟು ದಿನ ನಾನು ಸುಳ್ಳು ಹೇಳಿದ್ದಕ್ಕೆ ಅಮ್ಮವರು ನನ್ನನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಾನೇ ಸರ್ಸು ಅಂತ ಗೊತ್ತಾಗಿದ್ ರಾಹುಲ್ ಅವರು ಸುಮ್ನೆ ಇರ್ತಾರಾ? ತಾಯಿ ಜೊತೆ ಹೋರಾಟ ಮಾಡಿ ನನ್ನ ಗೆಲ್ತಾರೆ. ನನ್ನ ಮನೆಯಿಂದ ಆಚೆ ಹಾಕಿದ್ರೆ ನನ್ ಜೊತೆಗೆ ರಾಹುಲ್ ಅವ್ರು ಕೂಡ ಬರ್ತಾರೆ. ಅಮ್ಮೋರಿಗೆ ನನ್ ಮೇಲಿರೋ ಕೋಪ ದ್ವೇಷಕ್ಕಿಂತ ರಾಹುಲ್ ಅವ್ರ ಮೇಲಿರೋ ಪ್ರೀತಿನೇ ಜಾಸ್ತಿ. ಆ ಪ್ರೀತಿಯಿಂದ ನನ್ನ ರಾಹುಲ್ ಅವರನ್ನ ಮನೆಯಲ್ಲೇ ಇರೋದಕ್ ಬಿಡ್ತಾರೆ. ಸೊ ಹೀಗೆ ನಿನ್ನಿಂದ ನನ್ನ ಪ್ರಾಬ್ಲಮ್ ತುಂಬಾ ಸಿಂಪಲ್ ಆಗಿ ಕ್ಲಿಯರ್ ಆಗ್ಬಿಡುತ್ತೆ. ನೀನ್ ಹೇಳಿದ್ರು ನನಗ್ ಲಾಭ, ನೀನ್ ಹೇಳಲಿಲ್ಲ ಅಂದ್ರೂ ನನಗ್ ಲಾಭ. ಸೊ ಈಗ ಯೋಚನೆ ಮಾಡು. ಏನ್ ಪ್ರೀತಿ ಹೀಗ್ ಶಾಕ್ ಆದೆ? ಓ,
ನಿನ್ ಫ್ಯೂಚರ್ನ ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ಅಂತನಾ? ನೋಡು ಪ್ರೀತಿ, ಇಲ್ಲೇ ಇದ್ದು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಧೈರ್ಯವಾಗಿ ಹೋಗಿ ನೀನ್ ಮಾಡ್ಬೇಕು ಅಂತಿರೋದನ್ನ ಮಾಡು. ಆಲ್ ದಿ ಬೆಸ್ಟ್. ಸರ್ಸು ಮತ್ತೆ ಇಷ್ಟು ದಿನ ಈ ವಿಷಯ ನಮ್ಗೆ ಯಾಕೆ ಹೇಳಿಲ್ಲ? ಹೇಳ್ತೀನಿ ನವ್ಯಮ್ಮ. ಅಜ್ಞಾತ ವ್ಯಕ್ತಿಯಿಂದ ಅಮ್ಮೋರನ್ನ ಕಾಪಾಡೋದಕ್ಕೋಸ್ಕರನೇ ನಾನೀಗ ಭಾಷಿಣಿಯಾಗಿ ಬಂದಿದ್ದೀನಿ ನವ್ಯಮ್ಮ. ಆಗಿರೋದೆಲ್ಲ ಮೇಡಮ್ಗೆ ಹೇಳ್ಬೇಕಲ್ವಾ ಸರ್ಸು? ಆ ವಿಷಯನ ಮೇಡಮೇ ನೋಡ್ಕೋತಾರಲ್ಲ. ಅಮ್ಮೋರ್ ನನ್ನ ನಂಬ್ತಾರೆ ಅಂತ ಅನ್ಕೊಂಡಿದ್ದೀರಾ? ನಾನ್ ಸರ್ಸು ಅಂತ ಗೊತ್ತಾಗ್ತಿದ್ದ ಹಾಗೇನೆ ಅಮ್ಮೋರ್ ಕೋಪ ಬರುತ್ತೆ ಹೊರತು ನಾನ್ ಹೇಳೋ ಕಾರಣ ನಿಜ ಅಪಾಯದ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಆದ್ರೆ ಈ ರೀತಿ ಇನ್ನು ಎಷ್ಟ್ ದಿನ? ಆ ಕೊಲೆಗಾರ್ತಿ ಯಾರು ಅಂತ ಕಂಡು ಹಿಡಿಯೋವರೆಗೂ, ಅಮ್ಮೋರ್ಗೆ ಯಾವ ಅಪಾಯನೂ ಇಲ್ಲ ಅನ್ನೋ ನಂಬಿಕೆ ಬರೋವರೆಗೂ. ನನ್ ಬಗ್ಗೆ ಎಲ್ಲಿ ಆ ಕೊಲೆಗಾರರಿಗೆ ಗೊತ್ತಾಗುತ್ತೋ ಅನ್ನೋ ಭಯದಿಂದ ರಾಹುಲ್ ಅವ್ರಿಗೂ ಹೇಳ್ದೆ. ಇನ್ಯಾರಿಗೂ ನಿಜ ಹೇಳೋಕ್ಕಾಗ್ದೆ ಈಗ ನೋವು ಅನ್ಭವಿಸ್ತಿದ್ದೀನಿ. ಅದೇ ನಾನ್ ಮಾಡಿರೋ ದೊಡ್ಡ ತಪ್ಪು ನವ್ಯಮ್ಮ. ಈಗ ನಾನ್ ನಿಜ ಹೇಳ್ತಿದ್ರು ರಾಹುಲ್ ಅವ್ರು ನಂಬ್ತಿಲ್ಲ. ನಾನೇ ಸರ್ಸು ಅಂತ ಎಷ್ಟು ರೀತಿಲಿ ಹೇಳಿದ್ರು ಅದು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಇನ್ನು ಭಾಷಿಣಿನೇ ಅಂತ ಭ್ರಮೆ ಪಡ್ತಿರೋದ್ರಿಂದ ಕೊನೆಗೆ ನಾನು ಇಲ್ಲಿಂದ ಹೋಗ್ಬೇಕಾಗಿ ಬಂದಿದೆ. ಅದನ್ನ ನೆನೆಸ್ಕೊಂಡ್ರೇನೆ ನಂಗೆ ತುಂಬಾ ಬೇಜಾರಾಗ್ತಿದೆ. ಇಲ್ಲ ಸರ್ಸು, ಇಲ್ಲ. ನಿಜವಾದ ಪ್ರೀತಿ ಯಾವತ್ತೂ ಸೋಲೋದಿಲ್ಲ. ಅದ್ರ ಬಗ್ಗೆ ನೀನ್ ಬೇಜಾರ್ ಮಾಡ್ಕೋಬೇಡ, ಓಕೆ? ಖಂಡಿತವಾಗಿ ಅಣ್ಣ ನಿನ್ನನ್ನ ಅರ್ಥ ಮಾಡ್ಕೊಳ್ತಾನೆ. ಏನಾಯ್ತು ನವ್ಯಾ? ನೀವೇ ನೋಡಿ ಮೇಡಮ್. ರಾಹುಲ್, ರಾಹುಲ್, ಡ್ರಿಂಕ್ಸ್. ಅಣ್ಣ ಕುಡಿಯೋದನ್ನ ಮತ್ತೆ ಸ್ಟಾರ್ಟ್ ಮಾಡಿದಾನೆ ಮೇಡಮ್. ಏ ನವ್ಯ, ನೋವೇ. ರಾಹುಲ್ ಕುಡಿಯಲ್ಲ ಅಂತ ಆಂಟಿಗ್ ಪ್ರಾಮಿಸ್ ಮಾಡಿದಾನಲ್ವಾ, ಅಂಥದ್ರಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಹೇಳು? ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಾ? ನಿಂಗ್ ಸ್ಮೆಲ್ ಗೊತ್ತಾಗ್ತಿಲ್ವಾ ಪ್ರೀತಿ? ನಿಜ ಬರ್ತಿದೆ, ಆದ್ರೆ ಪ್ರೀತಿ, ಜಸ್ಟ್ ಕೂಲ್ ಡೌನ್. ವೇಟ್. ರಾಹುಲ್, ರಾಹುಲ್, ರಾಹುಲ್,
ಯಾಕೆ ಬಂದಿದ್ದೀರಾ? ನೀನು ಮಾಡಿರೋ ಘನ ಕಾರ್ಯನ ನೋಡೋದಕ್ಕೆ. ಏನಾಯ್ತು ಮೇಡಮ್? ಏನಾಯ್ತಾ? ಮತ್ತೆ ನಾನು ಕುಡಿಯೋಲ್ಲ ಅಂತ ನನಗೆ ಮಾತು ಕೊಟ್ಟಿದ್ಯಾ? ಮತ್ತೆ ಪುನಃ ಯಾಕೋ ಕುಡಿತಾ ಇದ್ಯಾ? ನಾನ್ ಕುಡಿಯೋದು ಅಂದ್ರೆ ಏನ್ ಮೇಡಮ್? ನಾನ್ ಕುಡ್ದಿಲ್ಲ ಮೇಡಮ್. ಇದಿಲ್ಲಿಗೆ ಹೇಗ್ ಬಂತ ನನಗೆ ಗೊತ್ತಿಲ್ಲ ಮೇಡಮ್. ಮೇಡಮ್ ಬಗ್ಗೆ ಗೊತ್ತಿದ್ರು ಕೂಡ ಯಾಕಣ್ಣ ಹೀಗೆಲ್ಲ ಮಾಡ್ದೆ? ನಡಿ ಭಾಷಿಣಿ, ಹೋಗೋಣ. ರಾಹುಲ್, ನಾವ್ ಅನ್ಕೊಂಡಿದ್ದೆಲ್ಲ ಹಾಳು ಮಾಡ್ಬಿಟ್ಟೆ. ಛೇ! ರೂಮಲ್ಲಿರೋ ಬಾಟಲ್ಸ್ನೆಲ್ಲ ಯಾವತ್ತೋ ಖಾಲಿ ಮಾಡಿದ್ದೆ. ಆದ್ರೆ ನಾನ್ ಕುಡ್ದಿದ್ದೀನಿ ಅಂತಿದಾರಲ್ಲ. ಕುಡಿದ್ರೆ ಗೊತ್ತಾಗಲ್ಲ, ಆದ್ರೆ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾನು ಹೇಗೆ ಕುಡಿತೀನಿ? ನನಗೇನು ಅರ್ಥನೇ ಆಗ್ತಿಲ್ಲ. ಒಂದು ವೇಳೆ ಆ ಭಾಷಿಣಿ ಮನೆಯಿಂದ ಹೊರಗಡೆ ಹೋಗದೆ ಇರೋದಕ್ಕೇನಾದ್ರೂ ಈ ತರ ಸ್ಕೆಚ್ ಹಾಕಿ ಸಿಗಾಕ್ಸಿದಾಳೆ. ಅವಳು ಸಾಮಾನ್ಯದವಳಲ್ಲ. ಅಯ್ಯೋ, ನೀವ್ಯಾಕೆ ನನಗ್ ಸಾರಿ ಕೇಳ್ತಿದ್ದೀರಾ? ರಾಹುಲ್ ನನ್ನ ಹತ್ರ ಹೇಳಿದ ಮಾತನ್ನ ನಂಬಿ ನಾನು ಸಂತೋಷವಾಗಿ ನೀನಿಲ್ಲಿದ್ದು ಹೋಗ್ಬಹುದು ಅಂತ ಕಳಿಸ್ಕೊಡಕ್ ರೆಡಿಯಾಗಿದ್ದೆ. ನೀನು ಹೋದ ಮೇಲೆ ಏನೇನ ಅನರ್ಥಗಳಾಗಬಹುದು ಅಂತ ಈ ಕ್ಷಣನೇ ನನಗೆ ಗೊತ್ತಾಗೋಯ್ತಮ್ಮ. ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ. ನಿಮ್ ಮಗ ಬದ್ಲಾಗಿದ್ದಾರೆ, ನಾನು ಮನೆಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಮತ್ತೆ ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ರೀತಿ, ಇವಳು ಓವರ್ ಆಕ್ಟಿಂಗ್ ನೋಡ್ತಾ ಇದ್ರೆ ನಿನ್ ಪ್ಲಾನ್ ಫೇಲ್ ಆಗೋದಕ್ಕೆ ಇವಳ ಪಾತ್ರ ಜಾಸ್ತಿನೇ ಇದೆ ಅನಿಸ್ತಾ ಇದೆ. ಇಲ್ದೇನೆ ಹೇಗಿರುತ್ತೆ ಅವನಜಕ್ಕ? ಇರೋದಕ್ಕಂತಾನೆ ಬಂದಿದ್ದಾಳೆ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾಳೆ. ಅಮ್ಮ ಭಾಷಿಣಿ, ಮಾತ್ನಲ್ಲಿ ನನ್ನನ್ನು ಮರಳು ಮಾಡ್ಬಿಟ್ಟ, ಕಣ್ಣೀರ್ನಲ್ಲಿ ನನ್ನನ್ನು ನಂಬಿಸ್ಬಿಟ್ಟ. ಮೇಡಮ್ ಅಂತ ನನ್ನನ್ನು ಕರೀತಾ ಇರೋದು ಅವನು ಆಡ್ತಿರೋ ಸುಳ್ಳು ನಾಟಕ ಅನ್ನೋ ಅನುಮಾನ ಕೂಡ ನನಗೆ ಬರಲಿಲ್ವಲ್ಲ. ಮತ್ತೆ ಪುನಃ ಅವನು ಕುಡಿಯೋದಕ್ಕೆ ಶುರು ಮಾಡಿದ್ದಾನೆ ಅಂದ್ರೆ ಬದಲಾಗೋದಕ್ಕಿಂತನೂ ಹೆಚ್ಚಾಗಿ ಇನ್ನೂ ಆ ಸತ್ತೋದ ಸರ್ಸು ನೆನಪಿನಲ್ಲೇ ಬದುಕ್ತಿದ್ದಾನೆ ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅದಕ್ಕೋಸ್ಕರನೇ ದಯವಿಟ್ಟು ನೀನು ಇಲ್ಲೇ ಇದ್ದು ಅವನನ್ನ ಬದಲಾಯಿಸಮ್ಮ. ಹಾಗೆ ಆಗ್ಲಿ ಮೇಡಮ್, ನೀವ್ ಹೇಳ್ದಾಗೆ ಮಾಡ್ತೀನಿ. ಒಂದು ಸಾರಿ ನಿನ್ನ ಅಮ್ಮನ ಹತ್ರ ನಾನು ಮಾತಾಡ್ಲಾ? ಬೇಕಾದ್ರೆ ಆ ಮದುವೆಗೆ ಯಾವ ತೊಂದರೆನೂ ಆಗ್ದಿರೋ ಹಾಗೆ ದಯವಿಟ್ಟು ಮ್ಯಾನೇಜ್ ಮಾಡಿ ಅಂತ ಕೇಳ್ಕೊಳ್ತೀನಮ್ಮ. ಅಯ್ಯೋ ಬೇಡ ಮೇಡಮ್, ಆ ವಿಷಯನ ನಮ್ಮ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ. ಸರಿ ಭಾಷಿಣಿ, ಆಸ್ ಯು ವಿಶ್. ಭಾಷಿಣಿ ನೋಡಿದ್ರೇನೆ ರಾಹುಲ್ ಅಸಹ್ಯ ಪಟ್ಕೋತಿದ್ದಾನಲ್ವಾ ಆಂಟಿ? ಇನ್ನು ಇವಳು ಅವನನ್ನ ಹೇಗ್ ಬದಲಾಯಿಸ್ತಾಳೆ ಅನ್ಕೋತಿದ್ದೀರಾ? ಎಷ್ಟೇ ರೂಢಾಗಿ ಬಿಹೇವ್ ಮಾಡ್ತಿದ್ರು, ರಾಹುಲ್ಗೆ ಈ ಭಾಷಿಣಿ ಮೇಲೆ ಸಾಫ್ಟ್ ಕಾರ್ನರ್ ಇದೆ. ವರುಣ್ ವರುಣ್ ವರುಣ್, ಭಾಷಿಣಿಗೂ ನೀನು ಅಂದ್ರೆ ಇಷ್ಟಾನೇ. ಆದ್ರೆ ಮದ್ವೆ ಆಗೋರ್ಗೂ ಜಾಬ್ ಮಾಡಿ ಆಮೇಲೆ ಬಿಡ್ಬೇಕು ಅನ್ನೋದೇ ಅವಳ ಉದ್ದೇಶ. ನಿನ್ ಜೊತೆ ಮದ್ವೆ ಬೇಡ ಅಂತ ಹೇಳ್ತಿಲ್ಲ ಅವಳು. ನೀವ್ ಹೇಳ್ತಿರೋ ನಿಜನಾ ಆಂಟಿ? ಹೌದು ವರುಣ್. ಓಕೆ ಆಂಟಿ,
ವರ್ಕ್ ಟೆನ್ಷನ್ ಇಂದ ಅವಳ ಮೂಡ್ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ನಾನು ಆಮೇಲೆ ಮಾತಾಡ್ತೇನೆ. ಭಾಷಿಣಿ, ಏನಾಯ್ತು ನಿನ್ಗೆ? ಯಾಕೆ ವರುಣ್ ಹತ್ರ ಹಾಗ್ ಮಾತಾಡ್ತಿದ್ಯಾ? ನಾನೇನ್ ಸುಳ್ಳು ಹೇಳಿಲ್ಲ, ಇಲ್ದೇ ಇರೋ ವಿಷಯ ಕೂಡ ಮಾತಾಡಿಲ್ಲ. ನಿನ್ಗೆ ಈಗ್ಲೇ ಮದ್ವೆ ಬೇಡ ಅಂದ್ರೆ ಸ್ವಲ್ಪ ದಿನ ಸಮಯ ಬೇಕು, ತೊಂದರೆ ಕೊಡ್ಬೇಡ, ಎಲ್ಲ ಸರಿ ಹೋದ್ಮೇಲೆ ಹೇಳ್ತೀನಿ ಅನ್ನೋದನ್ನ ಬಿಟ್ಟು ಅವನ್ ಜೊತೆ ಕೋಪ ಮಾಡ್ಕೊಂಡು ಯಾಕೆ ಮಾತಾಡ್ತೀಯಾ? ವರುಣ್ ಮನ್ಸಿಗೆ ನೋವಾಗತ್ತೆ ಅಂತ ಗೊತ್ತಾಗಲ್ವಾ? ವರುಣ್ಗ್ ಮಾತ್ರ ಅಲ್ಲ, ನಂಗೂ ಕೂಡ ಒಂದ್ ಮನಸ್ಸಿದೆ. ಈ ಮದ್ವೆ ಪ್ರಸ್ತಾಪನೆ ಬೇಡ ಅಂತ ಹೇಳ್ತಿದ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ದಯವಿಟ್ಟು ಎಲ್ರೂ ಸೇರಿ ನಂಗೆ ಟಾರ್ಚರ್ ಕೊಡ್ಬೇಡಿ ಪ್ಲೀಸ್. ಏನಾಯ್ತು ಇವಳಿಗೆ? ರಾಹುಲ್, ಆಲ್ಮೋಸ್ಟ್ ಆ ಭಾಷಿಣಿ ಕರೆಕ್ಟ್ ಆಗಿ ಹೊರಗಡೆ ಹೋಗೋ ಟೈಮ್ಗೆ ನಿನ್ನಿಂದ ಗೋಡೆಗೆ ಹೊಡೆದ್ ಮೊಳೆ ಹಾಗೆ ಇಲ್ಲೇ ಅಂಟ್ಕೊಂಡ್ ಕೂತಿದ್ದಾಳೆ. ಒಂದಿನಾನು ಕುಡಿದೇನೆ ತಾಳ್ಮೆಯಿಂದ ಇರಕ್ಕಾಗಲ್ವಾ? ಪ್ರೀತಿ, ನಿನಗೆ ಎಷ್ಟು ಸಲ ಹೇಳ್ಬೇಕು? ಆ ಭಾಷಿಣಿ ಬಿಟ್ಟು ಹೋಗ್ಬೇಕು ಅಂತ ತಾನೆ ನಾನು ಕುಡಿಯೋದನ್ನ ಬಿಟ್ಟಿದ್ದು. ನಾನ್ ಮತ್ತೆ ಕುಡ್ದಿದ್ದೀನಿ ಅಂತ ಮೇಡಮ್ ಗೊತ್ತಾದ್ರೆ ಆ ಭಾಷಿಣಿನ ಇಲ್ಲೇ ಉಳಿಸ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಗೊತ್ತಿದ್ದು ನಾನು ಹೇಗ್ ತಪ್ಪು ಮಾಡ್ತೀನಿ ಅಂತ ಅನ್ಕೊಂಡೆ. ಮತ್ತೆ ನೀನ್ ಕುಡ್ದಿಲ್ಲ ಅಂದ್ಮೇಲೆ ಆಲ್ಕೋಹಾಲ್ ಸ್ಮೆಲ್ ಹೇಗ್ ಬಂತು? ಡ್ರಿಂಕ್ಸ್ ನನ್ ಬಟ್ಟೆ ಮೇಲೆ, ಬೆಡ್ಶೀಟ್ ಮೇಲೆ, ಮೈ ಮೇಲಿದೆ ಅಷ್ಟೇ. ಇದನ್ನ ಬೇಕು ಅಂತ ಯಾರೋ ಪ್ಲಾನ್ ಮಾಡಿದ್ದಾರೆ ಅಂತ ನನ್ಗನಿಸ್ತಾ ಇದೆ. ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ಮೇಲೆ ಯಾರೋ ಏನು ರಾಹುಲ್, ಎಲ್ಲ ಆ ಸರಸುನಿ. ಸಾರಿ, ಆ ಭಾಷಿಣಿ ಕೆಲ್ಸನೇ ಆಗಿರತ್ತೆ. ನೀನ್ ಹೇಳ್ದಾಗೆ ಇಷ್ಟು ದಿನ ಅವಳಿಗೆ ಸೇಫ್ ಗಾರ್ಡ್ ಮಾಡಿದ್ದ ಆಂಟಿನೇ ಹೊರಗಡೆ ಹೋಗೋ ಅಂತ ಹೇಳಿದ್ರು. ಆದ್ರೆ ಅವಳು ಈ ಮನೇಲೇ ಇರ್ಬೇಕು ಅಂತ ಫಿಕ್ಸ್ ಆಗಿರೋ ಆ ಮಹಾನಟಿ ನೀನ್ ಕುಡ್ದಿದ್ಯೋ ಅಂತ ನಂಬಿಸಿದಾಳೆ. ಹೊರಗಡೆ ಹೋಗೋ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿಸಿದಾಳೆ. ಯಾ ಪ್ರೀತಿ, ನನಗೂ ಅದೇ ಡೌಟ್ ಇರೋದು. ಅವಳು ಇಲ್ಲೇ ಇದ್ದು ಮಾತ್ರಕ್ಕೆ ನಾನು ಅವಳನ್ನ ಹೇಗ್ ಕೇರ್ ಮಾಡ್ತೀನಿ ಅಂತ ಅನ್ಕೊಂಡ್ಲು. ಇದಕ್ಕೂ ಮುಂಚೆ ಕುರುಡನ್ ಹಾಗೆ ನೀನೇನ ಸರಸು ಅಂತ ಹೇಳ್ದ ಹಾಗೆ ಹೇಳ್ತೀನಿ ಅಂತ ಅನ್ಕೊಂಡ್ಲ? ಏನಾದ್ರೂ ಆಗಿರ್ಬೋದು. ಒಂದ್ಸಲ ನಂಬಿ ರಾಹುಲ್ ಅವರೇ, ಇಷ್ಟು ದಿನ ಹಾಳ್ ಮಾಡಿರೋ ಪ್ರತಿ ಕ್ಷಣನ ನೆನೆಸ್ಕೊಂಡು ನೀವೇ ಬೇಜಾರ್ ಮಾಡ್ಕೋತೀರಾ? ನಾನು ಬೇಜಾರ್ ಮಾಡ್ಕೊಳ್ಳೋದು ಕೇವಲ ನನ್ನ ಸರ್ಸು ನನ್ನಿಂದ ದೂರ ಹೋಗಿದ್ದಾಳೆ ಅಂತಷ್ಟೇ. ಅದನ್ ಬಿಟ್ಟು ಬೇರೆ ಯಾವುದಕ್ಕೂ ಅಲ್ಲ. ನಾನು ಕುಡಿದೇ ಇದ್ರು ನಾನು ಕುಡ್ದಿದ್ದೀನಿ ಅಂತ ನೀನು ಸೀನ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ನಿಮ್ಮ ಮೇಡಮ್ ನಂಬೋದಷ್ಟೇ, ನಾನ್ ನಂಬಲ್ಲ. ನಾನ್ ಯಾಕೆ ಹಾಗೆ ಮಾಡ್ತೀನಿ? ನೀನೇ ಮಾಡೋದು. ಯಾಕೆ ಅಂದ್ರೆ ಅದು ನಿನಗ್ ಮಾತ್ರ ಅವಶ್ಯಕತೆ ಇರೋದು. ನಿನ್ನ ಈ ಮನೆಯಿಂದ ಹೊರಗಡೆ ಕಳಿಸೋವರೆಗೂ ನಾನಂತೂ ಸುಮ್ನೆ ನೋಡ್ತಾ ಇರೋದಿಲ್ಲ. ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೇನೆ ರಾಹುಲ್ ಅವರೇ? ಅದ್ ನಿಮ್ ಭ್ರಮೆ ಅಷ್ಟೇ. ತಪ್ಪಾದ್ರೂ ಒಪ್ಪಾದ್ರೂ ನನ್ನ ಹತ್ರನೇ ಮಾತಾಡ್ಬೇಕು. ಕೋಪ ತಾಪ ಏನೇ ಇದ್ರು ನನ್ ಜೊತೆನೆ ಇರ್ಬೇಕು. ಅದನ್ ಬಿಟ್ಟು ನನ್ ಗಂಡನಾಗಿ ನನ್ ಕಣ್ಮುಂದೆನೆ ಬೇರೆ ಹುಡುಗಿ ಜೊತೆ ಮಾತಾಡಿದ್ರೆ ಮಾತ್ರ ನಾನ್ ನೋಡ್ಕೊಂಡು ಸುಮ್ನೆ ಇರಲ್ಲ. ಆಕ್ಟ್ ಮಾಡೋದಕ್ ಬಂದಿದ್ದಾಳೆ, ಆದ್ರೆ ಯಾಕಿಷ್ಟು ಪೊಸೆಸಿವ್ ಆಗಿ ಫೀಲ್ ಆಗ್ತಿದ್ದಾಳೆ? ಪ್ರೀತಿ ಹತ್ರ ಮಾತಾಡಿದ್ರೆ ಇವಳು ಯಾಕೆ ಸೀರಿಯಸ್ ಆಗ್ತಿದ್ದಾಳೆ? ಏನಾಯ್ತು ಪ್ರೀತಿ, ಯಾಕೆ ಹಾಗೆ ನೋಡ್ತಿದ್ಯಾ? ಅಂದ್ರೆ ಇವತ್ ಯೂನಿವರ್ಸಿಟಿ ಹತ್ರ ಲೇಬರೇಷನ್ ತುಂಬಾ ಬುದ್ಧಿವಂತಿಕೆಯಿಂದ ಡೀಲ್ ಮಾಡಿದೆ ಅಲ್ವಾ? ನಿನ್ನ ಕಳ್ಸೋದಕ್ ಭಯ ಪಟ್ಟಿದ್ದ ಆಂಟಿಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ಪ್ರೌಡ್ ಫೀಲ್ ಆಗ್ತಾರೆ. ಥ್ಯಾಂಕ್ ಯು ಪ್ರೀತಿ. ಯಾವಾಗ್ಲೂ ಹೀಗೆ ಇರ್ಬೋದಲ್ಲ ರಾಹುಲ್? ಆ ಡ್ರಿಂಕ್ಸು, ಸಿಗರೇಟು, ಹಳೆ ಕಥೆ ಎಲ್ಲ ಬಿಡ್ಬೋದಲ್ವಾ? ಅಂದ್ರೆ ಏನು? ನನ್ನ ಸರಸುನ ಮರ್ತು ಹೋಗು ಅಂತ ಹೇಳ್ತಿದ್ಯಾ? ನೋ 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 ನೋ, ಐ ಡೋಂಟ್ ಮೀನ್ ಇಟ್ ರಾಹುಲ್. ವಾಟ್ ಎವರ್ ಯು ಮೀನ್ ಪ್ರೀತಿ. ಸರಸ್ಸು ನೆನಪುಗಳೇ ನನ್ನ ಉಸಿರು. ಅದರ ಜೊತೆನೆ ನನ್ನ ಪ್ರಾಣ ಹೋಗ್ಬೇಕೇ ಹೊರತು ಅದನ್ನ ಬಿಡೋ ಮಾತೇ ಇಲ್ಲ. ನನಗ್ ಗೊತ್ತಿಲ್ವಾ ರಾಹುಲ್, ನೀನ್ ಸರ್ಸುನ ಅಷ್ಟೊಂದ್ ಲವ್ ಮಾಡ್ತಿದ್ಯಾ ಅಂತಾನೆ ಅಲ್ವಾ
ಮಧ್ಯದಲ್ಲಿ ಬಂದಿರೋ ಭಾಷಿಣಿನ ದೂರ ಮಾಡೋದಕ್ಕೆ ನಾನ್ ನಿನಗೆ ಹೆಲ್ಪ್ ಮಾಡ್ತಿರೋದು. ನಿನ್ ಮನ್ಸಲ್ಲಿರೋ ಸರಸು, ಮನೇಲಿರೋ ಭಾಷಿಣಿ ಇಬ್ರು ಒಬ್ರೇ ರಾಹುಲ್. ಅದು ನಿನಗ್ ಗೊತ್ತಾಗೋ ಮೊದ್ಲೇ ನಿನ್ನ ನನ್ನವನಾಗ್ ಮಾಡ್ಕೋತೀನಿ. ಅದಕ್ಕೆ ಇವತ್ತೇ ಒಳ್ಳೆ ಮುಹೂರ್ತ ಇಟ್ಟಿದ್ದೀನಿ. ಏನಾಯ್ತು ರಾಹುಲ್? ಏನೋ ಪ್ರಾಬ್ಲಮ್ ಆಗಿರೋ ಹಾಗಿದೆ. ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಇರು. ಏನ್ ರಾಹುಲ್, ಈ ಟೈಮಲ್ಲಿ ಕಾರ್ ಈ ತರ? ಇಂಜಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ನನಗೂ ಅರ್ಥನೇ ಆಗ್ತಿಲ್ಲ. ಎಲ್ಲ ನಾರ್ಮಲ್ ಆಗೇ ಇದೆ, ಆದ್ರೆ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ಪ್ರಾಬ್ಲಮ್ ಏನು ಅಂತ ನಿನಗೆ ಗೊತ್ತಾಗ್ದಿರೋ ಹಾಗೆ ಕಾರ್ ಇಲ್ಲೇ ಕೆಡೋ ತರ ಮಾಡಿದ್ದು ನಾನೇ. ಮತ್ತಿವಾಗ ಏನ್ ಮಾಡೋದು ರಾಹುಲ್? ಅದೇ ಗೊತ್ತಾಗ್ತಿಲ್ಲ. ಮೊಬೈಲ್ ಅಲ್ಲಿ ಸಿಗ್ನಲ್ ಕೂಡ ಇಲ್ಲ. ಹೌದು, ರಾಹುಲ್ ಇಲ್ಲೇ ಹತ್ರದಲ್ಲಿ ನಮ್ ಗೆಸ್ಟ್ ಹೌಸ್ ಇರೋ ಹಾಗಿದೆ ಅಲ್ವಾ? ಹೌದು. ಒಂದ್ ಕೆಲ್ಸ ಮಾಡೋಣ, ಇವತ್ತು ನಾವ್ ಅಲ್ಲೇ ಸ್ಟೇ ಮಾಡೋಣ. ಸರಿ, ನಮಗೆ ಬೇರೆ ಆಪ್ಷನ್ ಇಲ್ವಲ್ಲ. ವಾಚ್ಮ್ಯಾನ್ ಕಾರ್ ಕೊಟ್ಟು ರಿಪೇರ್ ಮಾಡಿಸು ಅಂತ ಹೇಳೋಣ. ಪ್ರೀತಿ, ರಾಹುಲ್ ವಾಚ್ಮ್ಯಾನ್ಗೆ ಫುಡ್ ತಗೊಂಡ್ ಬರೋಕ್ ಹೇಳೋಣ. ವಾಟ್ ಯು ಸೇ? ಆಸ್ ಯು ವಿಶ್ ರಾಹುಲ್. ಆ ಬಾಟ್ಲ್ ಏನ್ ಇಲ್ಲಿದೆ? ವಾಚ್ಮನ್ ತರಿಸ್ಕೊಂಡಿರ್ಬೋದೇನೋ? ವಾಚ್ಮನ್? ಇದ್ರ ಬಗ್ಗೆ ದಿ ಗ್ರೇಟ್ ವಾಗ್ದೇವಿ ಮೇಡಮ್ಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ಕಥೆ. ರಾಹುಲ್, ರಾಹುಲ್ ಇವಾಗ ಯಾಕದನ್ನ ಓಪನ್ ಮಾಡ್ತಿದ್ಯಾ? ಕುಡಿಯೋದಕ್ಕೆ. ಅಯ್ಯೋ ಇವಾಗ ಯಾಕೆ ರಾಹುಲ್? ಬೇಡ, ದಿನ ಕುಡಿದು ಹೆಲ್ತ್ ಅನ್ನ ಸ್ಪಾಯಿಲ್ ಮಾಡ್ಕೊಳ್ಳೋದು ಯಾಕೆ ಹೇಳು? ನಾನ್ ಕುಡಿಲಿಲ್ಲ ಅಂದ್ರೆ ನನ್ನ ಮೈಂಡ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ನನಗ್ ನಿದ್ರೆನೂ ಬರೋದಿಲ್ಲ. ಪ್ರೀತಿ, ನನ್ನ ಸರಸು ನನ್ನಿಂದ ದೂರ ಆದ್ಮೇಲೆ ನನಗ್ ಹತ್ರ ಆಗಿ ನನ್ನ ನೋವನ್ನ ಮತ್ತಾಗಿ ಬದಲಾಯಿಸಿದ್ದು ಈ ಡ್ರಿಂಕ್ಸ್ ಒಂದೇ. ಸರಿ ರಾಹುಲ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್.